ಅಲ್ಲ ಯಾಕತ್ತೆ ಅಷ್ಟು ಅರ್ಜೆಂಟು ಊಟ ಮಾಡ್ತಿದ್ದಂಗೆ ಓಡಲೆ ಬಂದೆ. ಇನ್ನೊಂದು ಸ್ವಲ್ಪ ತಲೆ ಇದ್ದು ಬರ್ಬೋದಾಗಿತ್ತಲ್ಲ. ಯಾಕೆ ಏನಾತು ಅಂದ್ರೆ ಅಲ್ಲಿ ಆ ಕಂಬ್ಳಿನೂ ಬಂದವಳೆ. ತಿರ್ಗಾ ಆ ಸೂಜಿ ಆಮೇಲೆ ಅವನ ಕಾಂತ ಎಲ್ಲರೂ ಬಂದೇವ್ರೆ ಊಟ ಮಾಡಕ್ಕೆ. ಅವ್ರು ನೋಡಿದ್ರೆ ನನ್ನ ಕೈಲಿ ಸಹಿಸ್ಕೊಳಕ್ಕಾಗಲ್ಲಪ್ಪ. ಅವ್ರ ಮನೆಯವ್ರು ನೋಡಿದ್ರೆ ಸಹಿಸ್ಕೊಳಕ್ಕಾಗಲ್ಲ. ಅವರೆಲ್ಲ ಯಾಕೆ ಬಂದ್ರು? ಅವ್ರಿಗೇನು ಮನ ಮರ್ಯಾದೆ ಇಲ್ವೇನಮ್ಮ? ಕಂಬ್ಳಿ ಒಬ್ಬಳೇ ಅಲ್ವೇ ಬಂದಿದ್ಲು? ಸೂಜಿ ಮತ್ತೆ ಇವು ಕಾಂತ ಎಲ್ಲಿ ಬಂದಿದ್ರು ಅವರು ಹಿಂದೆ ನಿಂತಿದ್ರು. ನೀನು ನೋಡ್ಲಿಲ್ಲ ಅನ್ಸುತ್ತೆ. ನಾನು ಹಂಗೂ ನಿನ್ನ ಕೈ ಸನ್ನೆ ಮಾಡಿದೆ, ಅಲ್ಲೋಡ ಅವ್ರಿಬ್ರು ಅಂತ. ನೀನು ನೋಡ್ಲಿಲ್ಲ, ನೀನು ಎತ್ಲಾಗೋ ನೋಡ್ತಿದ್ದೆ. ಬಿಡು ಹೋಗ್ಲಿ. ಹೌದಾ, ಅವ್ರನ್ನೆಲ್ಲ ಯಾರು ಕರೆದಿದ್ರು? ಅವ್ರು ಯಾಕೆ ಬಂದ್ರು? ಇನ್ಯಾರು ಕರೀತಾರೆ? ಐದಾಳಲ್ಲ ಮಲ್ಲಿ ಊರ್ಗುಲ್ಲಿ, ಅವಳೆ ಕರೆದಿರ್ತಾಳೆ. ಅದಕ್ಕೆ ಬಂದೇವೆ ಎಲ್ಲಾರ ತಿಂದೋಗಕ್ಕೆ. ಅಯ್ಯೋ ಬಂದ್ರು ಬರ್ತಾರೆ ಬಿಡತ್ತೆ. ಈಗ ಯಾಕೆ ಸುಮ್ಮನೆ ಜಗಳ? ಬಾ ಮಾತಕ್ಕೆ ಹೋಗೋಣ. ಹೋಗಿ ಆರಾಮ ಚೆನ್ನಾವತ್ತು ಮನೆ ಕಮನ ಉಂಡೇ ಇದೀವಿ. ಉಂಡ್ಮೇಲೆ ಹೊಲ್ತಕ್ಕನ ಹೋಗ್ಬರೋಣ ನಡಿ. ಸುಮ್ಮನೆ ಆಮೇಲೆ ಮನೆ ಕಂಡ್ರೆ ಜೀರ್ಣ ಆಗಲ್ಲ ತಿಂದಿರೋದು. ಒಬ್ಬಟ್ಟು ಬೇರೆ ಚೆನ್ನಾಗಿ ತಿಂದ್ವಾ, ಚೆನ್ನಾಗಿದ್ದಿದ್ಕೋ ಅದಕ್ಕೂ ತುಪ್ಪ ಗಿಪ್ಪ ತಿಂದು ಚೆನ್ನಾಗಿ ತಿಂದೆ ನಾನೇನ. ಹೊಲ್ ಕಡೆಗೆ ಹೋಗಿ ಅಲ್ಲಿ ಯಾರನ ಇದ್ರೆ ಅವ್ನು ತಿಮ್ಮನೋ ಇಲ್ಲ ತಿಪ್ಪೆನೋ ಯಾರನ ಇದ್ರೆ ಎಳ್ನೀರು ಕೀಳಿಸ್ಕೊಂಡು ಕೆತ್ತಿಸ್ಕೊಂಡು ಕುಡ್ದು ಬರೋಣ. ನಡಿ. ನಾವಿಬ್ರೇನಾ? ಇಲ್ಲ, ಇನ್ನ 25 ಜನ ಬರ್ತಾರೆ. ನಡಿಯ ಸುಮ್ಮನೆ ಅತ್ತ. ಇಬ್ರೇನ ಅಂತ ಏನು ಇಬ್ರಿಗೆ ಹೋಗಕ್ಕೇನು ಭಯನ? ನಡಿ, ನಾನಿದ್ದೀನಿ, ನೀನೇನು ಎದ್ರಕವಕ್ಕೆ ಹೋಗ್ಬೇಡ. ಅಯ್ಯೋ ಹಂಗಲ್ಲ ನಾನು ಹೇಳಿದ್ದು. ಇನ್ನೂ ಯಾರ್ಯಾರ ಇದಾರಲ್ವಾ, ನಾವಿಬ್ಬರೇ ಹೋದ್ರೆ ಇಬ್ಬರೇ ಹೋಗ್ಯಾರ ನೋಡಿ ಎಳ್ನೀರು ಕುಡಿಯೋಕೆ ಅಂತ ಬೈಕೆಂತಾರೇನೋ ಅಂತಾನ. ಯಾರು ಬೈಕೆಮಲ್ಲ, ನಡಿ ಬೈಕೆಂತಾರೆ ಯಾರು ಇಲ್ಲ. ನಿಮ್ಮ ಅಮ್ಮ ಒಂದೆರಡ ಕಿರ ತಾಂಬರನ ಇಲ್ಲಿ. ಸರಿ ಅತ್ತೆ ಆಯ್ತು ಬಾ. ಅಯ್ಯೋ ನೇತ್ರ, ಈ ಲಕ್ಷ್ಮಿ ಬೇರೆ ಬಂದಲ್ಲ ಎದುರಿಗೆ. ಅವಳು ಬಂದ್ರೆ ಅವಳಿಗೆ ಹೆದರ್ಕೋಬೇಕಾ? ಬಾರತ್ತೆ ಸುಮ್ಮನೆ ಹೋಗೋಣ. ಅಯ್ಯೋ ನೇತ್ರ, ಬೆಕ್ಕು ಅಡ್ಡ ಬಂದ್ರೆ ಒಂದ್ ಸ್ವಲ್ಪ ಹೊತ್ತು ನಿಂತ್ಕೊಂಡು ಹೋಗ್ಬೇಕಂತೆ. ಇರು, ನಿಂತ್ಕೊಂಡು ಆಮೇಲೆ ಹೋಗೋಣ. ಅದು ಹೋಗ್ಲಿ ಬೆಕ್ಕ ಶೇಕೆ. ಎದುರಿಗೆ ಬತ್ತೈತಿ. ಯಾರನ ಎಲ್ಲಾನ ಹೋಗ್ತಿರ್ತಾರೆ, ಎದುರಿಗೆ ಬರಬಾರ್ದು, ಮಕ ತೋರಿಸಬಾರ್ದು ಅಂತ ಗೊತ್ತೇ ಆಗಲ್ಲ. ಅದೆಂತ ಬೆಕ್ಕು ಏನ್ ಸುಡ್ಗಾಡು. ಹೌದತ್ತೆ, ಬೆಕ್ಕು ಅದಕ್ಕೆ ಬುದ್ಧಿ ಕಡಿಮೆ. ಅದಕ್ಕೆ ಎಲ್ಲಂದ್ರಲ್ಲಿ ಓಡಾಡ್ತಿರುತ್ತೆ. ಬುದ್ಧಿ ಇದ್ದಿದ್ರೆ ಹಿಂಗೆಲ್ಲ ಓಡಾಡ್ತಿರ್ತಿರ್ಲಿಲ್ಲ. ಅಯ್ಯಯ್ಯೋ, ಯಾವ ಹುಚ್ಚನಾಯಿಗಳು ಇಲ್ಲೇ ಬೀದಿಗೆ ನಿಂತ್ಕೊಂಡೇವೆ. ಕಡ್ದಿದಾವಪ್ಪ. ಒಂದ್ ಸ್ವಲ್ಪ ಹೊತ್ತು ನಿಂತ್ಕೊಂಡು ಆಮೇಲೆ ಹೋಗ್ತೀನಿ. ಮೊದ್ಲೇ ಹುಚ್ಚನಾಯಿಗಳು, ಆಮೇಲೆ ಯಾಕೆ ಬೇಕು ಕಡಿದ್ರೆ ಇಂಜೆಕ್ಷನ್ ಮಾಡಿಸ್ಕೋಬೇಕಾಗತ್ತೆ. ನೋಡ್ದ ಹೆಂಗಂತಾಳೆ, ನಮ್ಮನೆ ಹುಚ್ಚನಾಯಿಗಳು ಅಂತಾಳೆ. ಲಕ್ಷ್ಮಕ್ಕ, ಯಾಕೆ ನೀನ್ ತಿಂದು ಹೆಚ್ಚಾಗೈತೀನಿ? ಅಯ್ಯೋ ನಾನೇನಂದೆ? ಹುಚ್ಚನಾಯಿಗಳು ಅಂತೀಯ ನಮ್ಮನ್ನ? ಎಷ್ಟು ಧೈರ್ಯ ನಿನ್ಗೆ? ನಮ್ಮನೆ ಹುಚ್ಚನಾಯಿ ಎಂಬಕ್ಕೆ ನನ್ನ ನೇತ್ರನು. ನಾವ್ ಯಾರ ಮನೆಯವರು ಅಂತ ಗೊತ್ತಿದ್ದು ಹಿಂಗ್ ಮಾತಾಡ್ತಿಲ್ಲ. ನಿನ್ಗೆ ಎಷ್ಟು ಕೊಬ್ಬಿರ್ಬೇಡ. ಅಯ್ಯೋ ನಾನು ಹುಚ್ಚನಾಯಿಗೆ ಹೇಳಿದ್ದು ನಿಮಗಲ್ಲಪ್ಪ. ನೀವೇ ಹುಚ್ಚನಾಯಿಗಳ ಅಲ್ಲ. ನೀವು ಹುಚ್ಚನಾಯಿಗಳು ಅನ್ನೋ ತರ ನೀನ್ ಯಾಕೆ ಬರ್ತಾ ಇದೀಯಾ? ಕಾಲ್ ಕೇಳ್ಕೊಂಡು ಹೋಗು. ನಾನು ನಾಯಿಗಳಿಗೆ ಹೇಳಿದ್ದು ನಿನಗಲ್ಲ. ನೀನ್ ಜಾಸ್ತಿ ಮಾತಾಡ್ತಾ ಇದ್ಯಾ. ನೀನ್ ಹುಚ್ಚನಾಯಿಗಳು ಅಂತ ಹೇಳಿದ್ದು ನಮಗೆ ಅಂತ ನನಗೆ ಚೆನ್ನಾಗಿ ಅರ್ಥ ಆಯ್ತು. ನಾವೇನು ಅಷ್ಟು ದಡ್ರಲ್ಲ. ನಿನ್ ಮಾತು ಅರ್ಥ ಆಗದೆ ಇರೋಷ್ಟು ದಡ್ರಲ್ಲ ನಾವು. ಇನ್ನೊಂದ್ಸಲ ನಾಯಿಗಳು ಪಾಯಿಗಳು ಅಂತಂದ್ರೆ ಏನು ಇಲ್ಲ ನೋಡು, ನಿನ್ ನಾಲ್ಗೆ ಕತ್ತರಿಸಿ ನಾಯಿಗೆ ಹಾಕ್ಬಿಡ್ತೀನಿ. ಹುಷಾರು. ಸ್ವಲ್ಪ ಹಿಂದೆ ಮುಂದೆ ಯೋಚನೆ ಮಾಡಿ ಮಾತಾಡೋದ್ ಕಲ್ಕ. ನಾವ್ ಯಾರು, ನಮ್ ಲೆವೆಲ್ ಏನು ಅಂತ ಗೊತ್ತು ತಾನೆ ನಿನ್ಗೆ? ನೀನು ನೆಟ್ಟು ಮಾತಾಡೋದ್ ಕಲ್ಕ. ನೀನ್ ನೆಟ್ಟು ಮಾತಾಡಿದ್ರೆ ನಾನು ನೆಟ್ಟಿಗೆ ಮಾತಾಡ್ತೀನಿ. ನೀನ್ ಬೆಕ್ಕು ಅಂತ ಅಂದಿದ್ದು ಯಾರಿಗೆ ಅಂತ ನನಗೂ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ನಾನು ಹಂಗೆ ಅಂದಿದ್ದು. ತಿರುಗಿಸಿ ಕೊಡ್ತಾ ಇರೋದೆ. ಈ ಲಕ್ಷ್ಮಕ್ಕ ಯಾವ್ದು ಇಟ್ಕೊಂಡು ಅಭ್ಯಾಸ ಇಲ್ಲ. ಅಂದರ್ಗೆ ತಿರುಗಿಸಿ ಅನ್ನೋದೇನೆ. ನೀವ್ ಯಾವ ದೊಡ್ಡ ಮನೆಯವರಾದ್ರೂ ಆಗಿರ್ಲಿ, ಯಾವ ಲೆವೆಲ್ ಆದ್ರೂ ಆಗಿರ್ಲಿ, ನನಗೇನಂತೆ ಮುಚ್ಕೊಂಡು ಹೋಗ್ತಾ ಇದ್ದೀರಾ. ಹೋಗ್ರಿ, ಜಗಳಕ್ಕೆ ಬರಬೇಡ ಕಾಲ್ ಕೆರ್ಕೊಂಡು. ಮೊದ್ಲು ಮಾತಾಡ್ದಾಳೆ ಇವಳು, ತಿರ್ಗ ಬಂದ್ಬಿಟ್ಲು ಇಲ್ಲಿ. ನನ್ಗೇನು ಅರ್ಥ ಆಗಲ್ವೇನು? ನಾನು ನಿನ್ಗಿನ್ನ ಬುದ್ಧಿವಂತೇನೆ. ನನಗೂ ಚೆನ್ನಾಗಿ ಅರ್ಥ ಆಗುತ್ತೆ. ಅತ್ತೆ ನಡೆಯತ್ತೆ, ಹೋಗೋಣ. ಇವಳು ತಗೇನ್ ಮಾತು. ಲಕ್ಷ್ಮಕ್ಕ, ಏನು ಇಲ್ಲ ನೋಡು, ಏನು ಮಣ್ಣಿನ ಕಾಲ್ ಮುರ್ಕೊಂಡು ಬಿದ್ದಿದ್ದೆ. ಈಗ ಅಲೇನೆ ಎದ್ದೆ ಅಂತಾನೆ ನಿಗರಾಡ್ತಾ ಇದ್ಯಾ? ಅಲೇನೆ ತಿರ್ಗಾ ಇನ್ನೇನಾದ್ರೂ ಆಗುತ್ತೆ. ಸ್ವಲ್ಪ ತಗ್ಗಿ ಬಗ್ಗೆ ನಡೆಯತ್ ಕಲ್ತ್ಕ. ನೀನು ಅಷ್ಟೇ ಅಮ್ಮ. ನೀನ್ ನನ್ ಗಂಡನ ಮನೆಗೆ ಸೊಸೆನೆಲ್ಲ ಹೆಂಗ್ ನೋಡ್ಕೊಂತ ಇದ್ಯಾ? ಅಲ್ಲೇ ನಿನಗೆ ಮರ್ಯಾದೆ ಐತಿ ಅಂತ ನನಗೂ ಗೊತ್ತಿದೆ. ನೀನು ಅಷ್ಟೇನೆ ತಗ್ಗಿ ಬಗ್ಗೆ ನಡೆಯತ್ ಕಲ್ತ್ಕ. ನಮ್ಮನೆ ಸುದ್ದಿ ನಿನ್ಗೆ ಹೆಂಗೆ ಗೊತ್ತಾಗುತ್ತೆ? ಯಾರು ಹೇಳಿದ್ದು? ಯಾರು ಹೇಳಿದ್ದು ಅಂದ್ರೆ ನಿನ್ ಸೊಸೆನು ಇದೇ ಊರ್ ತಾನೆ, ತವ್ರ ಮನೆ. ಅವಳು ಬಂದಾಗ ನೀನ್ ಅಲ್ಲಿ ಏನೇನ್ ಕಿತಾಪತಿ ಮಾಡ್ತೀಯಾ, ಯಾರ್ ಕೂಡ ಜಗಳ ಆಡ್ತೀಯಾ ಎಲ್ಲ ಹೇಳ್ತಾಳೆ. ನೀನು ಗಂಡನ ಮನೆಗೆ ನೆಟ್ಟಿಗಿರೋದ್ ಕಲ್ತ್ಕ. ಆಮೇಲೆ ಇನ್ನೊಬ್ರಿಗೆ ಬುದ್ಧಿ ಹೇಳಿವಂತೆ. ಹೋಗು. ಬಂದ್ಬಿಟ್ಲಿ ಇಲ್ಲಿ ದೊಡ್ಡದಾಗಿ ನಾಯಿಗೆ ಬುದ್ಧಿ ಹೇಳಕ್ಕೆ. ಅಲ್ಲ ಇವಳೇ ನೆಟ್ಟಿಗಿಲ್ಲ. ಏನತ್ತೆ ಇದು ನಿಮ್ಮನೆ ವಿಷಯ ಇವಳಿಗೆಲ್ಲ ಶ್ರೀದೇವಿ ಹೇಳ್ತಾಳ ಹಂಗಾದ್ರೆ? ಹ್ಞೂ ಕಣೆ ನೇತ್ರ, ಆ ಮೂದೇವಿ ಒಬ್ಳು ಈ ಊರಿಂದಾನೇ ನನ್ನ ಮಗನ ಮಳೆ ಮಾಡ್ಕಟ್ಕೆ ಬಂದು ನನ್ನ ಏನಿಸ್ತಾಳೆ ನೋಡು. ಅವಳನ್ನ ಇಲ್ಲೆಲ್ಲನ ನಾನು ಸುದ್ದಿ ಮಾತಾಡಿರೋದ. ಅವಳಗೈತೆ ಇರು, ಹೋದಾಗ ಮಾಡ್ತೀನಿ ಸರಿಯಾಗಿ. ಬಾ ಹೋಗೋಣತ್ತ.
ಊಟ ತುಂಬಾ ಚೆನ್ನಾಗಿತ್ತಲ್ವೇನಕ್ಕ? ಹೌದು ಸುಜಿ, ತುಂಬಾ ಚೆನ್ನಾಗಿತ್ತಪ್ಪ. ಒಬ್ಬಟ್ಟು ಆಮೇಲೆ ಲಾಡು ಎಲ್ಲ ಮಾಡಿಸಿದ್ರಲ್ವಾ, ಚೆನ್ನಾಗಿತ್ತು. ಹೌದೌದು, ಚೆನ್ನಾಗಿತ್ತು. ಆದ್ರೆ ಹೆಸ್ರುನ ಹಳೆ ಹೆಸರು ಇಕ್ಕ್ಯಾರ ಅಲ್ವೇನಕ್ಕ? ಅದೇನು ಹುಲಿರಾಮ ಅಂತ ತಾತನ ಹೆಸರು. ಅಯ್ಯೋ, ಈ ಕಾಲಕ್ಕೆ ತಕ್ಕಂಗೆ ಯಾವ್ದಾದ್ರೂ ಚೆನ್ನಾಗಿರೋ ಹೆಸರು ಇಕ್ಬೋದಾಗಿತ್ತು ಅಲ್ವಾ? ಗಂಡು ಮಕ್ಳಿಗೆಲ್ಲನ ಹಂಗೆ ಇಕ್ಕೋದು ಕೆಲವರೆಲ್ಲನ. ನಮ್ಮ ಅಜ್ಜಿ ಆಸೆ ಪಡ್ತಲ್ವಾ, ಅದಕ್ಕೆ ಇಕ್ಕ್ಯವ್ರಿ. ಅವರ ನಮ್ಮ ತಾತನ ಹೆಸ್ರ ನೋಡ್ದೀನಿ. ಇವರಿಬ್ರು ತಿನ್ಕೊಂಡು ಚೆನ್ನಾಗಿತ್ತು ಅಂತ ಮಾತಾಡ್ಕೊಂಡು ಹೋಗ್ತಾ ಇದಾವೆ ಎರಡೂ. ಆದ್ ಬೀದಿಗೆಲ್ಲನ ಬರೀ ಇವೇ ಸಿಗ್ತಾ ಇದಾವೆ ನಮ್ಗೆ. ಆ ಲಕ್ಷ್ಮಿ ಬಾಬ್ಳು ಇವೆರಡು ಬೇರೆ. ಭಾರತೆ ಸುಮ್ಮನೆ ಅದಕ್ಕೆ ಅಲ್ಲಿ ನಾಮಕರಣದ ಹತ್ರ ನಿಮ್ಮನ್ನ ನೋಡ್ದೆ ಮಾತಾಡ್ಸೋಣ ಅಂದ್ಕೊಂಡೆ. ನೀವು ಊಟ ಮಾಡಿ ಜಲ್ದಿ ಬಂದ್ಬಿಟ್ರಿ. ಏನು ಈ ಕಡೆ ಎಲ್ಲಿ ಹೋಗ್ತಾ ಇದ್ದೀರಾ? ಎಲ್ಲಿ ಇಲ್ಲ, ಹೊಲ್ತಕ್ಕೆ ಹೋಗ್ತಾ ಇದ್ದೀವಿ. ತಿಂಬಕ್ಕೋಸ್ಕರನೇ ಬಂದಿರ್ತವೆ ಕೆಲವರು ನೇತ್ರ. ಅಲ್ಲ, ನಾಮಕರಣಕ್ಕೆ ಕರೀದಿದ್ರು ಬರ್ತಾವಪ್ಪ. ಅಲ್ಲ, ನಾವು ದೂರ ಇಕ್ಕಿರ್ತೀವಿ, ಇವ್ರಿಗೂ ನಮಗೂ ಸಂಬಂಧ ಇಲ್ಲ ಅಂತನ. ಆದ್ರೂ ಪನ ಮರ್ಯಾದಿಲ್ದವು ಬರ್ತಾವಾಗ್ಲಾಗ್ಲ ಸಂಬಂಧ ಸಂಬಂಧ ಅನ್ಕೊಂಡು ಏನ್ ಹೇಳೋದಿಂತವ್ಕಿ. ಸರಿಯಾಗಿ ಹೇಳ್ದೆ ಅತ್ತೆ. ಅವ್ರ ತಲೆಗೆ ಬುದ್ಧಿ ಇದ್ರೆ ಅಲ್ವಾ ಅದೆಲ್ಲ ಅರ್ಥ ಆಗಕ್ಕೆ. ಎಷ್ಟು ಹೋಗುದ್ರು ಅವ್ರು ಉಗ್ದಿಲ್ಲ ಅನ್ಕೊಂಡು ಮತ್ತೆ ಬರ್ತವೆ. ನಾಚಿಕೆ ಇಲ್ದವ್ರು. ನೇತ್ರ, ಯಾರಿಗೆ ಹೇಳ್ತಾ ಇದ್ಯಾ? ನಾವೇನೇನು ಬಿಟ್ಟಿಯಾಗಿ ತಿನ್ನಕ್ಕೋಸ್ಕರ ಬಂದಿರ್ಲಿಲ್ಲ. ಇನ್ನೇನಮ್ಮ, ಕರಿದೇ ಇದ್ರು ಬಂದಿದ್ಯಾ? ನಿನ್ ಯಾರು ಕರೆದ್ರು ಅಲ್ಲಿಗೆ ನಾವು ಕಾಣಕ್ಕೆ? ಈ ಸೂಜಿನು ನಿನ್ನ ಯಾರು ಕರೆದ್ರು? ಆ ಮನೆಗೂ ನಮ್ಮ ಮನೆಗೂ ಆಗಲ್ಲ ಅಂತ ಗೊತ್ತಿದ್ದು ಯಾಕೆ ಬಂದ್ರಿ? ತಿನ್ನಕ್ಕೋಸ್ಕರನೇ ತಾನೇ ಬಂದಿರೋದು ನೀವು. ಹೋಗ್ಲಿ ಬಿಡಿ, ತಿಂದಿದ್ರಲ್ಲ, ಇನ್ನೇನು ಹೋಗಿ ಬಿಟ್ಕೊಡ್ರಿ. ಅದಕ್ಕೆ ಆತರ ಕಿಂಡಲ್ ಮಾಡಿ ಮಾತಾಡಬೇಡಿ. ಕರಿದೇ ಇದ್ರು ಬರಕ್ಕೆ ನಮ್ಗೇನ್ ಮರ್ಯಾದೆ ಇಲ್ಲ ಅಂತ ತಿಳ್ಕೊಂಡಿದ್ದೀರಾ? ಕರೆದಿರೋದಕ್ಕೆ ಬಂದಿರೋದು ನಾವು. ಸುಮ್ಮನೆ ಕರಿದೇ ಇದ್ರೆ ಬರಕ್ಕೆ ನಮೇನೇನು ಊಟಕ್ಕೆ ಗತಿ ಇಲ್ಲ ಅಂತ ಅಲ್ಲ. ನಾವು ಚೆನ್ನಾಗೇ ಇದ್ದೀವಿ. ನಿಮ್ಮನ್ನ ಯಾರು ಕರೆದಿದ್ದು? ಯಾರು ಕರೆದಿದ್ದು ಅಂತ? ಇನ್ಯಾರು? ನಮ್ಮ ಅತ್ತಿಗೇನು ಮತ್ತೆ ನಮ್ಮ ಅಣ್ಣ ಕರೆದ್ರು, ಅದಕ್ಕೆ ಬಂದ್ವಿ. ಅವ್ರ ಮಗಂದೇ ನಾಮಕರಣ ತಾನೆ, ಅದಕ್ಕೆ ಬಂದಿದ್ದೀವಿ. ನೀವೇನಕ್ಕೆ ಬಂದ್ರಿ? ನೀವು ಅದಕ್ಕೆ ತಾನೇ ಬಂದಿರೋದು. ನಿಮ್ಮತ್ಗೆನ? ಯಾವಳೆ ಅವಳು ನಿಮ್ಮತ್ಗೆ? ಅದಕ್ಕೆ ಮತ್ತೀಗ ನಿಮ್ ತಲೆಯಲ್ಲಿ ಬುದ್ಧಿ ಇಲ್ಲ ಅಂತ ಹೇಳೋದು. ಯಾವಳ ಅಂತ ಕರಿತಾ ಇದ್ದೀರಲ್ಲ ನಮ್ಮಲ್ಲಿ ಅತ್ತಿಗೆ. ಏನಂದ್ರೆ ನನ್ನ ತಲೆಗೆ ಬುದ್ಧಿ ಇಲ್ವಾ? ಏನೇ ಮಾತಾಡ್ತಾ ಇದ್ಯಾ? ಕಮ್ಲಿ, ನಿಮ್ಮ ಅಮ್ಮಾಯಿ ಮಾಡಿರೋದೇ ಸಾಕು. ನೀವೂ ಅಷ್ಟು ಬಂದು ಏನಾದ್ರು ಕಿತಾಪತಿ ಮಾಡಬೇಡ್ರಿ. ಅವಳೇನ ಮಲ್ಲಿಗಂತೂ ಬುದ್ಧಿ ಇಲ್ಲ, ಕರಿತಾಳೆ. ಬರ್ಬೇಡ್ರಿ ಅಂತ ಹೇಳ್ದಂಗೆಲ್ಲನ ಗೊತ್ತಿರಲ್ಲ. ಆ ಮಲ್ಲಿಗೂ ಅಷ್ಟೇನೆ. ನಮ್ಮತ್ತಿಗೆ ಸದ್ರ ಕೊಟ್ಟವ್ರೆ ಎಲ್ಲಾನು ಕರಿ ಅಂತಾನ, ಅದಕ್ಕೆ ಕರೆದವಳೆ. ಏನೋ ಮಾತಿ ಕರೆದಿರ್ತಾಳೆ ಹಂಗಂತೇಳಿ ಬಂದ್ಬಿಡೋದ? ಅವಳ ಮಾತಿಗೆ ಬೆಲೆ ಇಲ್ಲ. ಅವಳು ಕರೆದ ತಕ್ಷಣ ಯಾಕೆ ಬಂದ್ರಿ ನೀವು? ಅಲ್ವೇ ನಿನ್ನ ಹತ್ರ? ಹೋಗ್ಲಿ ಬಿಡತ್ತೆ, ಪಾಪ ಒಂದು ಹೊತ್ತಿನ ಊಟ ಸಾಲ್ದಿತ್ತೇನೋ ಅವ್ರ ಮನೆಗೆ, ಅದಕ್ಕೆ ಊಟ ಮಾಡ್ಕೊಂಡು ಹೋಗ್ಯಾಕ ಬಂದೇವ್ರೆ. ಬಿಡು ಹೋಗ್ಲಿ, ನಮ್ಮ ಸಾವುಕಾರರ ಮನೆಗೆ ಎಷ್ಟೋ ಜನ ಬಡವರು ಭಿಕ್ಷುಕರು ಊಟ ಮಾಡಿ ಹೋಗ್ತಾರೆ. ಇವರು ಹಂಗೆ ಅಂತ ತಿಳ್ಕೊಂಡ್ರೆ ಆಯ್ತು. ಬಾ ಊಟ ಮಾಡ್ಕೊಂಡು ಹೋಗ್ಲಿ ಪಾಪ. ಅಯ್ಯೋ ಅನ್ಸುತ್ತೆ, ಇವ್ರ ಮನೆಗೆ ತಿನ್ನಕ್ಕಿಲ್ಲ ಅಲ್ವಾ, ಅದಕ್ಕೆ ಬಂದಿರ್ತಾರೆ. ಬಾ, ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊಂತೀಯ ನೀನು? ಏನಿತ್ರ ಮುಚ್ಕೊಂಡು ಹೋದ್ರೆ ಸರಿ, ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರಬೇಡ್ರಿ. ನಮ್ಮಪ್ಪನು ನಿಮ್ಮಪ್ಪನು ಒಬ್ಬರೇನೆ. ಸಾವುಕಾರ ಸಿದ್ದಪ್ಪನೇ ನಮ್ಮಪ್ಪನು ಸಾವುಕಾರರೇನೆ. ನೀವೊಬ್ಬರೇ ಅಲ್ಲ ಸಾವುಕಾರರು, ನಾವು ಸಾವುಕಾರರೇನೆ. ನಮ್ಮ ಮನೆಗೂ ಬೇಜಾನ್ ತಿನ್ನಕೈತೆ. ನಾವೇನ್ ತಿನ್ನಕ್ಕೋಸ್ಕರ ಹುಟ್ಟಿಲ್ಲ ನಿಮ್ ತರಾನ. ಕಮಲಕ್ಕ, ನೀವು ತಲೆ ಕೆಡ್ಸ್ಕೊಂಬಕ್ ಹೋಗ್ಬೇಡ್ರಿ ಇವರೆಲ್ಲ ಮಾತಾಡೋದ್ರ ಬಗ್ಗೆ. ಇವರೆಲ್ಲಾರು ಹಿಂಗೆ ಅಂತ ಗೊತ್ತು ತಾನೆ. ನಾಯಿ ಬೊಗಳಿದ್ರೆ ದೇವಲೋಕ ಏನಾದ್ರೂ ಹಾಳಾಗೋಗುತ್ತಾ? ಇಲ್ಲ ತಾನೆ. ಹಂಗೇನೆ ಇವ್ರ ಮಾತಿಗೂ ತಲೆ ಕೆಡ್ಸ್ಕೊಂಬಕ್ ಹೋಗ್ಬೇಡಿ, ನಡೀರಿ. ನಿಮ್ ಪಾಪದೂ ನಾಮಕರಣ ಆಗುತ್ತಲ್ವಾ, ಅವ್ರಿಗೆ ಹೋಗಿ ಕರೆದ್ ಬನ್ನಿ. ಬಂದು ನಾಮಕರಣಕ್ಕೆ ಬಂದು ಊಟ ಮಾಡ್ಕೊಂಡು ಹೋಗ್ರಿ ಅಂತ ಈ ಜಯ ಆಂಟಿಗೂ ನಮ್ಮ ಅತ್ತಿಗೆಗೂ. ಬೇಡಮ್ಮ ಬೇಡ, ನೀವು ಕರೆದ್ರು ನಿನ್ನ ಮಗಳು ನಾಮಕರಣಕ್ಕೆ ನಾವಂತೂ ಬರಲ್ಲ. ನಮ್ಗೆ ದೇವ್ರು ಕೊಟ್ಟಿರೋದೇ ತುಂಬಾ ಐತೆ. ನಿಮ್ಮನೆಗೆ ಯಾಕೆ ಬರೋಣ? ನಾವು ಊಟಕ್ಕೋಸ್ಕರನ ನೀವು ಬಂದಿದ್ರ ಅಂತ ಹೇಳಿ ನಮ್ಮನ್ನು ಹಂಗೆ ತಿಳ್ಕೊಂಡ್ರೆ ನಿಮ್ ತರ. ನೀನ್ ಹೆಂಗೆ ಬೇಕಾದ್ರೂ ತಿಳ್ಕೊ. ನೀನ್ ಬರ್ದಿದ್ರೆ ಹೊಟ್ಟೆ ಒಟ್ಟು ನಿಮ್ ಯಜಮಾನ್ರಾದ್ರು ಬಂದೇ ಬರ್ತಾರೆ. ಕರಿಯಕ್ಕೂ ಬರ್ತೀನಿ, ಬರುವಂತೆ ತಗ ನೀನು. ಜಯತೆ, ನೀನು ಅಷ್ಟೇನೆ ಬರುವಂತೆ. ನಿನ್ಗೂ ನಾಮಕರಣಕ್ಕೆ ಹೇಳಿ ಕಳಿಸ್ತೀವಿ. ಮುಂದಿನ ವಾರನೇ ನನ್ನ ಮಗಳು ನಾಮಕರಣ. ಅವಾಗ ಬಂದು ನೀವು ಊಟ ಮಾಡಿ ಹೋಗಿವ್ರಂತೆ. ಇಷ್ಟಕ್ಕೂ ನಾನೇನೇನು ನಿಮ್ಮ ಮನೆಗೆ ಬಂದಿರ್ಲಿಲ್ಲ. ನಮ್ಮ ಅಪ್ಪನ ಮನೆ, ನಮ್ಮ ಅಣ್ಣನ ಮನೆಗೆ ಬಂದಿರೋದು. ಗೊತ್ತಾಯ್ತಾ? ಸುಮ್ಮನೆ ಹೋಗ್ರಿ. ಅದೇ ಮತ್ತೆ ಇವ್ರ ಮನೆ ಅನ್ನಂಗೆ ಆಡ್ತಾರೆ ಅಲ್ಲ. ಮದುವೆ ಮಾಡ್ಕೊಂಡು ಹೋದ್ಮೇಲೂ ತವ್ರ ಮನೇನ ನಮ್ಮನೆ ಅಂತ ಅಂದಾನ ನಾನೆಲ್ಲೂ ನೋಡಿರ್ಲಿಲ್ಲ. ಯಾಕೆ ನಿಮ್ಮ ಮನೆ ಅಂತ ಹೇಳ್ಕೊಳಕ್ಕೆ ನಾಚಿಕೆನಾ? ಅಲ್ಲೇನು ಗತಿ ಇಲ್ಲ ಅಂತ ಅನ್ಸುತ್ತೆ, ಅದಕ್ಕೆ ಹೇಳ್ಕೊಳಕ್ಕೆ ಆಗ್ತಾ ಇಲ್ಲ. ಏಯ್ ಸುಜಿ, ಯಾರಿಗೆ ಹೇಳ್ತಾ ಇದ್ಯಾ? ನಿನ್ ತವ್ರ ಮನೆ ನೀನೇ ಬೈಕಂತೀಯೇನೆ ಗತಿ ಇಲ್ಲ ಅಂತನ? ನಾಚಿಕೆ ಆಗಲ್ವಾ ನಿನ್ಗೆ? ಹೆಣ್ಮಗಳಾಗಿ ನಿನ್ ತವ್ರ ಮನೆ ನೀನು ಈ ತರ ಬೈಕ್ ಬಂದಂಗೆ ಮಾತಾಡ್ತಾ ಇದೆಯಲ್ಲ, ಈ ಕಮಲಿ ಮಾತು ಕೇಳ್ಕೊಂಡು. ನಾನು ಹೇಳಿದ್ದು ನಿಮಗಲ್ಲ, ನಿಮ್ ಪಕ್ಕದಾಗಿರೋರ್ಗೆ. ನನ್ನ ತವ್ರ ಮನೆ ಬಗ್ಗೆ ನನಗೆ ಗೌರವ ಇದ್ದೇ ಐತಿ. ಹಂಗಂತೇಳಿ ನಾನು ನಮ್ಮನೆ ಅದು ಅಂತ ಹೇಳಿ ಅಧಿಕಾರ ನಡೆಸಕ್ ಹೋಗಲ್ಲ. ಹೋಗ್ತೀನಿ ಬರ್ತೀನಿ ಅಷ್ಟೇನೆ. ನಡೀರಿ ಕಮಲಕ್ಕ. ಎಷ್ಟು ಕೊಬ್ಬು ನೋಡು ಇವೆರಡ್ಕೂನು.
ಆ ದೇವ್ರು ಕೊಬ್ಬ ಮುರ್ದೆ ಮುರಿತಾನೆ. ಹೋಗ್ರಿ ಹೋಗ್ರಿ ನಡಿಯತ್ತೆ. ನೀನ್ ಯಾಕೆ ತಲೆ ಕೆಡ್ಸ್ಕೊಂತೀಯ? ನಾವು ಹೊಲ್ತಕ್ ಹೋಗೋಣ. ಹಾ ಸರಿ ಬಾರೆ ನೇತ್ರ. ಥೂ ಈ ದರಿದ್ರದವೇ ಸಿಗ್ತಾವಪ್ಪ. ತವ್ರ ಮನೆಗೆ ಬಂದ್ರೆ ಸಾಕು, ಇವ್ರ ಮಕ್ಕಳು ನೋಡಕ್ಕೆ ಆಗಲ್ಲ. ಅದಕ್ಕೋಸ್ಕರ ಬರೋದೇ ಬೇಡ ಅನ್ಸುತ್ತೆ. ಏನ್ ಮಾಡೋದು, ನಮ್ಮ ಅಣ್ಣ ಬೇಜಾರು ಮಾಡ್ಕೊಂತಾನೆ ಅಂತ ಬಂದಿದ್ದ ಅಷ್ಟೇನೆ. ಹಾ ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.